ನಿಜಕ್ಕೂ ಹೊಸ ದಿಗಂತದ ಬಗ್ಗೆ ಅಪೇಕ್ಷೆಗಳನ್ನು ಇಟ್ಕೊಂಡು ನಮ್ಮದೇ ಪತ್ರಿಕೆ, ನಮ್ಮ ವಿಚಾರವನ್ನ, ರಾಷ್ಟ್ರೀಯ ವಿಚಾರವನ್ನ ಸಮಾಜಕ್ಕೆ ಕೊಡುವಂಥ ಪತ್ರಿಕೆ ಅಂತ ಅಭಿಮಾನ ಇಟ್ಕೊಂಡವರಿಗೆ ನಮಗೆಲ್ಲರಿಗೂ ಇದೊಂದು ಸಂತೋಷದ ಸಂಗತಿ. ಎಮರ್ಜೆನ್ಸಿ ನಂತರ ನಮ್ಮ ವಿಚಾರಗಳಿಗೆ, ಭಾರತೀಯತೆಗೆ, ಹಿಂದೂ ಸಂಸ್ಕೃತಿಗೆ ಧ್ವನಿ ಕೊಡೋ ದೃಷ್ಟಿಯಿಂದ ಹೊಸ ದಿಗಂತ ಪ್ರಾರಂಭ ಆಯಿತು. ಅಂಥ ಸಂದರ್ಭದಲ್ಲಿಯೂ ಸಹಿತ 79ರಿಂದ ಇಲ್ಲಿಯವರೆಗೆ ಸತತವಾಗಿ ಹೊಸ ದಿಗಂತ ಒಂದು ವಿಚಾರಕ್ಕೆ ಬದ್ಧವಾಗಿ ಯಾವುದೇ ರೀತಿಯಾದಂಥ ಅದನ್ನು ಆ ಕಡೆ ಈ ಕಡೆ ಡಿವಿಯೇಷನ್ ಮಾಡಲಾರದೆ ಸತತವಾಗಿ ಬೆಳೆಸಿ ಈಗ ಮಂಗಳೂರಿನ ಜೊತೆಗೆ ಹುಬ್ಬಳ್ಳಿ ಆವೃತ್ತಿಯಲ್ಲೂ ತನ್ನದೇ ಆದಂತಹ ಕಟ್ಟಡವನ್ನು ಹೊಂದಿರುವುದು ಮತ್ತು ಕಳೆದ 4 ವರ್ಷದಲ್ಲಿ ತನ್ನಷ್ಟಕ್ಕೆ ತಾನು ತನ್ನ ಸ್ವಂತ ಕಾಲ ಮೇಲೆ ನಿಂತಿರುವಂಥದ್ದು ಕೂಡ ಅದರ ಒಂದು ಸಾಧನೆ. ಅಂತ ಒಂದು ಸವಾಲಿಗೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು ಅನ್ನುವಂಥ ಮಾತನ್ನ ಯಾವುದಾದ್ರೂ ವೇದಿಕೆಯಲ್ಲಿ ಹೇಳಿದರೆ ಸೂಕ್ತ, ಅಂದರೆ ಅದು ಹೊಸ ದಿಗಂತದ ವೇದಿಕೆ ಹೇಳಿದರೆ ಸೂಕ್ತ ಅಂತೇಳಿ ಈ ವಿಚಾರವನ್ನು ನಾನು ಹೇಳ್ತೇನೆ. ನಾವೆಲ್ಲರೂ ಸೇರಿ ಇದಕ್ಕೆ ಬೆಂಬಲವನ್ನು ಕೊಡೋಣ. ಹೊಸ ದಿಗಂತ ನಮ್ಮ ರಾಷ್ಟ್ರೀಯತೆಯ ಪ್ರತೀಕ. ಹೊಸ ದಿಗಂತ ಪ್ರಜಾಪ್ರಭುತ್ವದ ಸತ್ಯದ ಆಳವನ್ನು ತಿಳಿಸುವಂಥದ್ದು, ಜನಪರ ಜನ ವಿಚಾರವನ್ನು ತಿಳಿಸುವಂತಹ ಒಂದು ಪತ್ರಿಕೆ. ಅದಕ್ಕೆ ಬೆಂಬಲ ಕೊಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಕೂಡ. ಹುಬ್ಬಳ್ಳಿಯ ಹೊಸ ತಮ್ಮ ಕಚೇರಿ ಮಾಡಿದ್ದೀರಿ, ಇಲ್ಲಿಯ ಎಡಿಷನ್ ಏನಿದೆ ಎಲ್ಲಕ್ಕಿಂತ ಹೆಚ್ಚು ಸರ್ಕ್ಯುಲೇಷನ್ ಮತ್ತು ಲಾಭದಾಯಕ ಆಗುವ ರೀತಿಯಲ್ಲಿ ನಾವೆಲ್ಲ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ 44 ವರ್ಷಗಳ ಕಾಲ ಸತತವಾಗಿ ಈ ಪೇಪರ್ ನಡೆಸ್ಕೊಂಡು ಬರ್ಬೇಕಾದ್ರೆ ಇದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ, ಎಷ್ಟು ಜನರ ತ್ಯಾಗ ಇದೆ ಅಂತೇಳಿ ನಾವು ಕಲ್ಪನೆ ಮಾಡ್ಕೋಬಹುದು. ಈಗ ಉತ್ತರ ಕರ್ನಾಟಕದ ಉತ್ತರ ಭಾಗ ಭಾರಿ ದೊಡ್ಡ ವಿಶಾಲವಾದಂತಹ ಪ್ರದೇಶ. ಈ ಭಾಗದಲ್ಲಿ 2ನೇ ಕಚೇರಿಯನ್ನ ಪ್ರಾರಂಭ ಮಾಡುವುದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ಇವತ್ತು ಇಲ್ಲಿ ಇಷ್ಟು ದೊಡ್ಡದಾಗಿರತಕ್ಕಂಥ ಒಂದು ಸಂಖ್ಯೆ, ಒಂದು ಅಭಿಮಾನಿ ಹೊಸ ದಿಗಂತದ ಹಿತೈಷಿ ಬಳಗ ಇಲ್ಲಿ ಬಂದಿದೆ ಅಂದ್ರೆ ಈ ಭಾಗದಲ್ಲಿ ಹೊಸ ದಿಗಂತದ ಜನಪ್ರಿಯತೆಗೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಹೊಸ ದಿಗಂತದ್ದು ಕಾಂಪ್ಲೇನ್ ಕುಡಿಸಿ ಮಾಡಿದಂತ ಬೆಳವಣಿಗೆ ಅಲ್ಲ. ಕಾಂಪ್ಲೇನ್ ಕೊಡಿದ ತಕ್ಷಣ ಮಕ್ಕಳು 2 ಇಂಚ್ ಜಾಸ್ತಿ ಬೆಳೆದು ಬಿಡ್ತಾರೆ ಅಂತಲ್ಲ, ಆ ತರದ ಬೆಳವಣಿಗೆ ಹೊಸ ದಿಗಂತದ್ದಲ್ಲ. ಹೊಸ ದಿಗಂತದ್ದು ಬಹಳ ನ್ಯಾಚುರಲ್ ಆದ, ಆರ್ಗ್ಯಾನಿಕ್ ಆದಂತ ಒಂದು ಬೆಳವಣಿಗೆ. ಹಂತ ಹಂತವಾಗಿ ಕಳೆದ 43 ವರ್ಷಗಳಿಂದ ಸಂಸ್ಥೆ ಬೆಳಕೊಂಡು ಬಹಳ ದೃಢವಾದ ಹೆಜ್ಜೆಗಳೊಂದಿಗೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಬೆಳಕೊಂಡು ಬಂದಿದೆ. ಮಹಾಗಣಪತಿ ಲಕ್ಷ ಲಕ್ಷ